RSS ದವರು. ಇಂಥ ಒಂದು ಪವಿತ್ರವಾದ ಸಂಘಟನೆ ಬಗ್ಗೆ ಲಘುವಾಗಿ ಮಾತಾಡ್ತಕ್ಕಂಥದ್ದು, ಆಮೇಲೆ ಕಡ್ಡಾಯವಾಗಿ ಅನುಮತಿ ತಗೋಬೇಕಂತಕ್ಕಂಥದ್ದು ಸರಿಯಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಮ್ಮೆ RSS ಶಾಖೆಗೆ ಭೇಟಿ ಕೊಟ್ಟಿದ್ರು. RSS ಶಾಖೆ ಅಂತಂದ್ರೆ ಅವರು ಹೋಗಿರ್ತಕ್ಕಂಥದ್ದು ಮಹಾರಾಷ್ಟ್ರದ ಸತಾರದ ಕರಾಡನಲ್ಲಿರ್ತಕ್ಕಂಥ RSS ಶಾಖೆ ಭೇಟಿ ಕೊಟ್ಟಿದ್ರು. ಒಮ್ಮೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಕೂಡ ಒಮ್ಮೆ ನಮ್ಮ ನಾಗವಾರ RSS ಶಾಖೆಗೆ ಭೇಟಿ ಕೊಟ್ಟಿದ್ರು. ಹಾಗೇನೆ ನಾನು ನಿಮ್ಮ ಮೂಲಕ ಮನವಿ ಮಾಡ್ಕೊಳ್ತೇನೆ, ಮಾನ್ಯ ಪ್ರಿಯಾಂಕ ಖರ್ಗೆಜಿ ಅವರೇ, ನಿಮಗೆ RSS ಬಗ್ಗೆ ತಪ್ಪು ತಿಳುವಳಿಕೆ ಇದ್ರೆ, ಏನಾದರೂ ಡೌಟ್ಸ್ ಇದ್ರೆ ನೀವು ಕೂಡ ಚಿತ್ತಾಪುರ ನಗರದಲ್ಲಿರ್ತಕ್ಕಂಥ ಚಂದ್ರಶೇಖರ್ ಆಜಾದ್ ಶಾಖೆಗೆ ಒಂದು ಭೇಟಿ ಕೊಡಿ ಅಂತ. RSS ಪಥ ಸಂಚಲನಕ್ಕೆ ಕಡ್ಡಾಯವಾಗಿ ಅನುಮತಿ ಬೇಕು ಅಂತಕ್ಕಂಥ ಮಾತನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಕರ್ನಾಟಕದ ಗೃಹ ಸಚಿವರು ಪದೇ ಪದೇ ಹೇಳ್ತಾ ಇದ್ದಾರೆ. ಅದನ್ನ ಖಂಡಿಸಿ ನಾವಿಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ನಮ್ಮ ಸಮಾಜದ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರಿದ್ದೀವಿ. ನನ್ನ ಹೆಸರು ಬಸವರಾಮ್ ಮದ್ದರಿಕಿ, ನಾವು ಕೋಮರಾಮ್ ಭೀಮ್ ಗೋಂಡ್ ಕುರುಬ ಸಂಘ ಜಿಲ್ಲಾಧ್ಯಕ್ಷ ಇದ್ದೀನಿ. ಪಡೆದಿರ್ತಕ್ಕಂಥ ವಿಷಯ ಅಂತಂದ್ರೆ RSS ವಿಚಾರವಾಗಿ ಮಾನ್ಯ ಗೃಹ ಸಚಿವರು ಪ್ರಿಯಾಂಕ ಖರ್ಗೆಜಿ ಅವರು ಪದೇ ಪದೇ RSS ಬಗ್ಗೆ, ಮೋಹನ್ ಭಾಗವತ್ ಬಗ್ಗೆ ಮಾತಾಡ್ತಾರೆ. ಅವರ ವಿರೋಧ ಮಾಡಬೇಕಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷವನ್ನ. ಅವ್ರು ವಿರೋಧ ಮಾಡಬೇಕಾದದ್ದನ್ನ ನಮ್ಮ ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷರನ್ನ. ಅದು ಬಿಟ್ಟು ಮೋಹನ್ ಭಾಗವತ್ ಬಗ್ಗೆ ಮಾತಾಡೋದು ಸರಿಯಲ್ಲ. ಯಾಕಂತಂದ್ರೆ ಈ RSS ಸಂಘಟನೆ ಈ ದೇಶದ ಜಾತಿ ಮತ ಪಂಥವನ್ನ ಬದಿಗೊತ್ತಿ ಈ ನಾಡು ದೇಶ ರಾಷ್ಟ್ರ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಸಂಘಟನೆ ಮಾಡ್ತಕ್ಕಂಥ ಒಂದು ಪವಿತ್ರ ಕಾರ್ಯದಲ್ಲಿ ತೊಡಗಿಕೊಂಡಿರ್ತಕ್ಕಂಥದ್ದು RSS ಸಂಘಟನೆ. ಇವತ್ತು ಒಂದು ಹೊಸ ಒಂದು ಏನಾದ್ರೂ ಈ ದೇಶದಲ್ಲಿ ಬದಲಾವಣೆ ಪರಿವರ್ತನೆ ಆಗುತ್ತದೆ ಅಂದ್ರೆ ಅದು ಹಿಂದೆ ಇರತಕ್ಕ ಶಕ್ತಿ RSS ಆಗಿದೆ. ಅಂದ್ರೆ ಇವತ್ತು ವಯನಾಡಲ್ಲಿ ರಾಹುಲ್ ಗಾಂಧೀಜಿ ಅವರು ಅಲ್ಲಿ ಭೂಕುಸಿತ ಆದ್ರೆ ಇವತ್ತಿಗೂ ಕೂಡ ಅಲ್ಲಿ ಕಾಲಿಟ್ಟು ಹೋಗಿಲ್ಲ, ಜನರಿಗೆ ಏನು ಸಮಸ್ಯೆ ಆಲಿಸಿಲ್ಲ. ಆದ್ರೆ ಅಲ್ಲಿ ಹೋಗಿರ್ತಕ್ಕಂಥ RSS. ಅಂದ್ರೆ ಈ ದೇಶದಲ್ಲಿ ಈ ರಾಷ್ಟ್ರದಲ್ಲಿ ಏನಾದ್ರೂ ಅನಾಹುತ ಆದ್ರೆ, ಏನಾದ್ರೂ ಭೂಕಂಪ ಆದ್ರೆ, ನೆರೆಹೊಳೆ ಆದ್ರೆ, ಬರಗಾಲ ಆದ್ರೆ, ಅಪಘಾತ ಆದ್ರೆ ಸಹಾಯ ಹಸ್ತಕ್ಕೆ ಹೋಗುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಪ್ರಪಂಚದ ಅತ್ಯಂತ ದೊಡ್ಡ ಮೇಧಾವಿ. ಅಂತವರಿಗೆ ಎಲೆಕ್ಷನ್ ಅಲ್ಲಿ ಸೋಲಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಅದು ಕಾಂಗ್ರೆಸ್ನವರು. ಅವರ ಬೈ ಎಲೆಕ್ಷನ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರವಾಗಿ ಎಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡಿರ್ತಕ್ಕಂಥದ್ದು ಒಬ್ಬ RSS ನ ಪ್ರಚಾರಕರಾಗಿರ್ತಕ್ಕಂಥ ದತ್ತೋಪಂತ್ ತೆಂಗಡಿ ಅಂತಕ್ಕಂಥ. ದತ್ತೋಪಂತ್ ತೆಂಗಡಿಯವರು RSS ನ ಪ್ರಚಾರಕರು. ಅವರು ಎಲೆಕ್ಷನ್ ಏಜೆಂಟ್ ಆಗಿ ಕೆಲಸ ಮಾಡಿದ್ದಾರೆ. ಅಂದ್ರೆ RSS ಯಾವಾಗೂ ಕೂಡ ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆಗಿತ್ತು. RSS ಯಾರನ್ನ ವ್ಯಕ್ತಿಗತವಾಗಿ ದ್ವೇಷ ಮಾಡೋದಿಲ್ಲ, ಪ್ರೀತಿ ಮಾಡುತ್ತೆ. ನೀವು ಕೂಡ ಯಾಕೆ ಅದೊಂದು ಪ್ರೆಸ್ಟೀಜ್ ಇಶ್ಯೂ ಆಗಿ ತಗೊಳ್ತಾ ಇದ್ದೀರಿ? ಇದು ಸರಿಯಲ್ಲ ಅಂತಕ್ಕಂಥದ್ದು. ಈ ವಿಚಾರವನ್ನ ನೋಡಿದಾಗ ಇಡೀ ಲಕ್ಷಾಂತರ ಕಾರ್ಯಕರ್ತರು, ಕೋಟ್ಯಾಂತರ ದೇಶ ಭಕ್ತರು ಕೂಡ ಮನ ನೋಯಿಸುವಂತ ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ. ಇದು ಸರಿಯಲ್ಲ. ಬರೀ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಈ ರಾಷ್ಟ್ರ ಬಗ್ಗೆ ಲಘುವಾಗಿ ಅವಹೇಳಕರವಾಗಿ ಮಾತನಾಡತಕ್ಕಂಥದ್ದು ಸರಿಯಲ್ಲ. ಹೀಗಾಗಿ ಈ ಮೂಲಕ ನಾವು ಮಾನ್ಯ ಜಿಲ್ಲಾ ಸಚಿವರಿಗೆ ಹೇಳ್ತೀವಿ, ದಯವಿಟ್ಟು ತಾವು ತಮ್ಮ ಈ ಜಿಲ್ಲೆಯಲ್ಲಿ ಅನೇಕ ಸಮಸ್ಯೆಗಳಿದಾವೆ. ಇತ್ತೀಚೆಗೆ ತಾನೇ ಚಿತ್ತಾಪುರ ನಗರದಲ್ಲಿ ಚಿತ್ತಾಪುರ ಮತಕ್ಷೇತ್ರದಲ್ಲಿ ದಂಡೋತಿ ಗ್ರಾಮದಲ್ಲಿ ಏನೋ ಅನಾಹುತ ಆಯ್ತು, ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ಇನ್ನುವರೆಗೂ ಕೂಡ ಅವರು ಭೇಟಿ ಕೊಟ್ಟಿಲ್ಲ. ಮೊದಲು ಭೇಟಿ ಕೊಡಿ. ರಾಹುಲ್ ಗಾಂಧಿ ಅವರು ಕೂಡ ಒಮ್ಮೆನೂ ಕೂಡ ವಿದೇಶಕ್ಕೆ ಚೈನಿ ಮಾಡ್ಲಿಕ್ಕೆ ಅಲ್ಲಿ ಹೋಗಿದ್ರು. ವಯನಾಡ್ನಲ್ಲಿ ಅಲ್ಲಿ ಭೂಕುಸಿತ ಆದ ಸಂದರ್ಭದಲ್ಲಿ ಅಲ್ಲಿ ಹೋಗ್ಲಿಲ್ಲ. ಅನೇಕ ಸಮಸ್ಯೆಗಳು ಇವತ್ತು ರೈತರು ಬರದಿಂದ ಸಾಯ್ತಾ ಇದ್ದಾರೆ. ಬರಗಾಲ ಇದೆ. ಆ ರೈತರ ಪರಗೆ ಧ್ವನಿ ಎತ್ತಿ ರೈತರಿಗೆ ಸಾಲ ಮನ್ನಾ ಮಾಡಿ. ಇತ್ತೀಚೆಗೆ ತಾನೇ ಒಂದು 15 ದಿವಸ 20 ದಿವಸ ಹಿಂದಗಡೆ ಕೂಡ ಒಂದು ಘಟನೆ ಆಗಿತ್ತು. ಇದೇ ಸಿದ್ದಿ ಪಾಷಾ ದರ್ಗಾದ ಹತ್ರ ಗರ್ಲ್ಸ್ ಹೈಸ್ಕೂಲ್ ನಲ್ಲಿ ಒಂದು ಕಟ್ಟಡ ಕುಸಿದು ಗಾಯಗೊಂಡಿರ್ತಕ್ಕಂಥದ್ದು. ಅಲ್ಲಿ ಇಲ್ಲಿವರೆಗೆ ಭೇಟಿ ಕೊಟ್ಟಿದ್ರ? ಇಡೀ ನಮ್ಮ ಕಲಬುರಗಿ ಜಿಲ್ಲೆ ಇವತ್ತು SSLC ಫಲಿತಾಂಶದಲ್ಲಿ ಕೊನೆ ಸ್ಥಾನದಲ್ಲಿದೆ. ಇದರ ಬಗ್ಗೆ ಚಿಂತನೆ ಮಾಡಿ. ನೀವು ಬರೀ 24 ಗಂಟೆ ಮುಂಜಾನೆಯಿಂದ ಸಂಜೆ ತನಕ ಬರೀ RSS ಟೀಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಯಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್
ಏನು ನಮ್ಮ ಕುಮರಾಮ್ ಭೀಮ್ ಗೋಂಡ್ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ನಾನು ರಾಮ ಭಕ್ತರನ್ನ